ಜೈ ಶ್ರೀರಾಮ್. ಅಖಂಡ ಭಾರತ, ಹಿಂದುತ್ವದ ನಾಡಿಮಿಡಿತ. ವಾಹಿನಿ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ರಾಮ ಅನ್ನುವಂತಹ ಎರಡಕ್ಷರದ ಆ ಒಂದು ಹೆಸರು, ಏನೋ ಒಂದು ಭಕ್ತಿ. ಅಯೋಧ್ಯೆ ಅನ್ನುವಂತಹ ಶಬ್ದ ಮೂರಕ್ಷರ. ಆ ಮೂರಕ್ಷರ ಕೇಳುವಾಗಲೇ ಮೈಯೆಲ್ಲ ಏನೋ ಒಂದು ರೋಮಾಂಚನ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. ಎಲ್ಲದರಲ್ಲೂ ಆದರ್ಶವನ್ನು ಪಾಲಿಸಿಕೊಂಡು ಬಂದಂತಹ ಶ್ರೀರಾಮಚಂದ್ರ 14 ವರ್ಷ ವನವಾಸವನ್ನು ಗೈದು ದುಷ್ಟರನ್ನು ಹನನ ಮಾಡಿದಂತಹ ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. 500 ವರ್ಷಗಳ ಹಿಂದೂಗಳ ಕನಸು ನನಸಾದಂತಹ ದಿನ ಅದು ಜನವರಿ 22. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ನಡೆದಂತಹ ದಿನ. ಈ ಒಂದು ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಶ್ರೀರಾಮ ಭಕ್ತರು ಅಯೋಧ್ಯೆಯನ್ನು ಸಂದರ್ಶಿಸಿದಂತಹ ಆ ಒಂದು ಶುಭಗಳಿಗೆ ವೀಕ್ಷಿಸೋಣ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಭವ್ಯ ದೇಗುಲ. ಶ್ರೀರಾಮ್, ನಾವು ಇವತ್ತು ಪ್ರಭು ಶ್ರೀರಾಮ ಮಂದಿರ ನಿರ್ಮಾಣ ಆದ ನಂತರ ಶ್ರೀರಾಮನ ದರ್ಶನಕ್ಕೆ ನಾವು ತೆರಳುತ್ತಿದ್ದೇವೆ. ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣದಿಂದ ನಾವು ಹೊರಟು ಇವಾಗ ಹತ್ತಿರ ಅಯೋಧ್ಯೆಗೆ ತಲುಪ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ನನ್ನ ಅನುಭವ ಹಂಚಬೇಕಂದ್ರೆ ಇದು ತುಂಬ ಖುಷಿಯ ವಿಷಯ. ಏಕೆಂದರೆ ಶ್ರೀರಾಮಚಂದ್ರನ ದರ್ಶನ ನಮಗೆ ಆಗ್ತದೆ. ಏಕೆಂದರೆ ಆದರೂ ಕೂಡ ನಮಗೆ ದರ್ಶನ ಆಗಬೇಕಿದ್ರೆ ನಮ್ಮ ಇದಕ್ಕಿಂತ ಮೊದಲು 1992ರಲ್ಲಿ ಅನೇಕ ಮಂದಿ ಜೀವವನ್ನು ಅರ್ಪಣೆ ಮಾಡಿದ್ದಾರೆ ಶ್ರೀರಾಮನ ಮಂದಿರ ಆಗಬೇಕಂತೆ. ಅದರಲ್ಲೂ ನಾವು ಪುಣ್ಯವಂತರು, ಏಕೆಂದರೆ ಅವರು ಅರ್ಪಣೆ ಮಾಡಿದರೆ ನಮಗೆ ಇಲ್ಲಿ ಇವತ್ತು ದರ್ಶನ ಮಾಡಲಿಕ್ಕಾಯಿತು. ನಾವು ಮೊನ್ನೆ ಸಂಜೆ ಹೊರಟು ಮಂಗಳೂರಿಂದ ತುಂಬ ಶಿಸ್ತುಬದ್ಧವಾಗಿ ನಮ್ಮ ಒಂದು ಯಾತ್ರೆ ಆಗ್ತಾ ಉಂಟು. ಏಕೆಂದರೆ ಇಡೀ ರೈಲು ನಮಗಾಗಿ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರದ್ದು, ಮೋದಿಯವರದ್ದು. ಅದೊಂದು ನಮಗೆ ದರ್ಶನಕ್ಕೆ ಬೇಕಾಗಿ ಒಟ್ಟು ಉನ್ನತ ರೀತಿಯ ಯಾವುದೇ ಒಂದು ಲೋಪದೋಷ ಇಲ್ಲದೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಎಂಥ ನಮ್ಮದು ಚಹಾ ತಿಂಡಿ ಎಲ್ಲ ನಮ್ಮದು ನಿತ್ಯ ಉಪಹಾರದ್ದು ಎಲ್ಲ ಶುಚಿತ್ವ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ನಮಗೆ ಆಗಿದೆ. ಅದೇ ರೀತಿ ಇಲ್ಲಿ ಪ್ರಯಾಣದ ಸಮಯದಲ್ಲಿ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಎಲ್ಲ ನಮ್ಮದು ಇದು ರೈಲು ನಿಲ್ದಾಣದಲ್ಲಿ ಇಳಿದರೂ ಕೂಡ ಎಷ್ಟು ಶಿಸ್ತಿನಿಂದ ನಮ್ಮ ಜನಗಳು ನಮ್ಮ ರೈಲಿನ ಬೋಗಿಗೆ ಬಂದು ಸೇರ್ತಿದ್ದರು. ಎಲ್ಲಿದು ಒಂದು ಕೂಡ ಒಂದೇ ಒಂದು ತೊಂದರೆ ಆಗದೆ ಉತ್ತಮ ರೀತಿಯಾದ ಯಾತ್ರೆ ಆಗಿದೆ. ಇದರ ಫಲ ನಮಗೆ ಸಿಕ್ಕಿದೆ. ಆದರೂ ತುಂಬ ಮಂದಿ ಪ್ರಾಣವನ್ನು ಅರ್ಪಿಸಿ ಇದರ ಫಲವನ್ನು ನಮ್ಮ ಕಣ್ತುಂಬೆ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆ ಭಾಗ್ಯವನ್ನು ಒದಗಿಸಿದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಇಡೀ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಇನ್ನೂ ಕೂಡ ಮುಂದಿನ ಬಾರಿ ಪ್ರಧಾನಿಯಾಗಿ ಇನ್ನೂ ಕೂಡ ಭಾರತವನ್ನು ಸುಸಕ್ತ ರಾಷ್ಟ್ರವನ್ನಾಗಿ ಮಾಡಲು ನಾವು ಕೂಡ ಅವರ ಜೊತೆ ಕೈ ಜೋಡಿಸುವ, ಅವರಿಗೆ ಜಯವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಂದನೆಯನ್ನು ನೀಡುತ್ತೇನೆ. ನಾನು ಯಶವಂತ್ ಅಮೀನ್ ಅಂತೇಳಿ ಈ ಒಂದು S7 ಬೋಗಿಯ ಪ್ರಮುಖವಾಗಿ ನನ್ನನ್ನು ಭಾರತೀಯ ಜನತಾ ಪಾರ್ಟಿ ನಿಯುಕ್ತಿಗೊಳಿಸಿದೆ. ಹಾಗಾಗಿ ನಮ್ಮ ಮಂಡಳದಿಂದ ಸುಮಾರು 65 ಜನರು ರಾಮ ಭಕ್ತರು ನಮ್ಮ ಜೊತೆಗೆ ಬಂದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಿಂದ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 600 ರಾಮ ಭಕ್ತರು ಬಂದಿದ್ದಾರೆ. ಅದೇ ರೀತಿ ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಒಂದು ಸೇರು ಸುಮಾರು 1200ಕ್ಕಿಂತಲೂ ಮಿಕ್ಕ ಅಂತ ರಾಮ ಭಕ್ತರು ನಮ್ಮ ಒಂದು ಟ್ರೈನಲ್ಲಿ ಬಂದಿದ್ದೇವೆ ನಾವು. ಒಟ್ಟು ವಿಶೇಷ ಅಂತ ಹೇಳಿದರೆ ಈ ಒಂದು ಟ್ರೈನಿನಲ್ಲಿ ನಮಗೆ ಸಾಂದರ್ಭಿಕವಾಗಿ ಕೊಡುವಂಥ ಆಹಾರದ ವ್ಯವಸ್ಥೆಗಳನ್ನು ಅಲ್ಲಲ್ಲಿ ಮಾಡಿದ್ದಾರೆ. ಅದು ಚೆನ್ನಾಗಿ ಆಗಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದ ಈ ಭಾಗದ ಊಟ ಅಲ್ಲದಿದ್ದರೂ ಈ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂಥ ಊಟಗಳನ್ನು ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಟಿಫಿನನ್ನು ಕೊಟ್ಟಿದ್ದಾರೆ. ಇತರ ಸಂದರ್ಭದಲ್ಲಿ ಚಹಾ ಕಾಫಿಗಳ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಲಂಚಿನ ವ್ಯವಸ್ಥೆ, ರಾತ್ರಿಯ ಊಟಗಳ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ವ್ಯವಸ್ಥೆಗಳು ಚೆನ್ನಾಗಿ ಆಗಿವೆ. ಈಗ ನಾವು ಪ್ರಯಾಗ್ರಾಜ್ಯವನ್ನು ತಲುಪಿ ಈಗ ಮುಂದುವರಿಯುತ್ತಿದ್ದೇವೆ. ಇನ್ನು ಸ್ವಲ್ಪ ಅದರಲ್ಲೇ ನಾವು ಅಯೋಧ್ಯೆಯನ್ನು ತಲುಪಲಿಕ್ಕೆ ಇದ್ದೇವೆ. ಒಟ್ಟು 500 ವರ್ಷಗಳ ಹಿಂದಿನ ಹೋರಾಟ. ಈ 500 ವರ್ಷಗಳ ಹಿಂದಿನ ಹೋರಾಟದ ನಂತರ 1992ರಲ್ಲಿ ಆದಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಒಂದು ಚಳವಳಿ, ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರ ನೇತೃತ್ವದಲ್ಲಿ ರಥಯಾತ್ರೆ, ಅದರ ನಂತರದ ದಿನಗಳು ಬಂಧನಗಳು,
ನಮ್ಮ ಕಾರ್ಯಕರ್ತರ ಒಂದು ದಮನ ಮಾಡಿದ ರೀತಿ, ಒಟ್ಟು ಆವಾಗ ಇಡೀ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ರಥಯಾತ್ರೆಯ ಮುಖಾಂತರ ರಾಮ ಜನ್ಮಭೂಮಿಯ ಸಂದೇಶವನ್ನು ಹಂಚಿರುವತಕ್ಕಂಥ ಆ ಸಂದರ್ಭದಲ್ಲಿ 1992ರಲ್ಲಿ ಕೂಡ ಅಯೋಧ್ಯೆಗೆ ಹೋಗಿ ಆ ಹೋರಾಟದಲ್ಲಿ ಭಾಗವಹಿಸಿದವರು, 1990ರಲ್ಲಿ ಕೂಡ ಭಾಗವಹಿಸಿದವರು, ಅದರ ನಂತರದ ದಿನಗಳಲ್ಲಿ ಆದಂತಹ ಚಳವಳಿಗಳಲ್ಲಿ ಭಾಗವಹಿಸಿದವರು. ಒಟ್ಟು ಈ ಒಂದು ಜನಸ್ತೋಮದ ಈ ಭಾರತದ ಎಲ್ಲ ಜನರಲ್ಲಿ ರಾಮನ ಮಂದಿರ ಯಾವಾಗ ಆಗಬೇಕು, ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರಗಿತ್ತು. ಬಹುಶಃ ಆ ಎಲ್ಲ ಕೊರಗನ್ನು ನಮ್ಮ ನರೇಂದ್ರ ಮೋದಿ, ನಮ್ಮ ಪ್ರಧಾನಮಂತ್ರಿಗಳು ಅದನ್ನು ಸಾಕಾರಗೊಳಿಸಿದ್ದಾರೆ. ಆ ಮುಖಾಂತರ ಇವತ್ತು ನಮ್ಮ ಪ್ರಯಾಣಕ್ಕೆ ಸರಾಯು ನದಿಯಲ್ಲಿ ಅದೆಷ್ಟೋ ಕಾರ್ಯಕರ್ತರ BJPಯ ರಾಮ ಭಕ್ತರ ಹೆಣಗಳನ್ನು ದಮನ ಮಾಡಿದ ರೀತಿ ಮುಲಾಯಂ ಸಿಂಗ್ ಸರ್ಕಾರ ಇರುವಾಗ ನೀವು ಕಂಡಿದ್ದೀರಿ. ಅದನ್ನು ನಾವು ಮತ್ತೊಮ್ಮೆ ಉಚ್ಚರಿಸುವಂಥದ್ದಲ್ಲ. ಈ ಎಲ್ಲ ಅದರ ಜೊತೆಗೆ ಇಬ್ಬರು ಕೊಠಾರಿ ಸೋದರರು ಗುಂಡಿಗೆ ಬಲಿಯಾದದಂತು. ಅದೇ ರೀತಿ ಅನೇಕರು ಈ ದಮನ ನೀತಿಯಲ್ಲಿ ತಮ್ಮ ಪ್ರಾಣವನ್ನು ಕಳಕೊಂಡದ್ದು, ಸರ್ವಸ್ವವನ್ನು ಕಳಕೊಂಡದ್ದು. ಈ ರೀತಿ ನೋಡುವಾಗ ಸ್ವಲ್ಪ ನೋವಾದರೂ ಕೂಡ ಇವತ್ತು ಆಗ್ತಾಯಿದೆ. ರಾಮ ಮಂದಿರ ಮೇಲೆ ಬಂದು ಇವಾಗ ರಾಮನ ದರ್ಶನಕ್ಕೆ ನಾವು ಹೋಗಬೇಕಿದ್ರೆ ಅವರಿಗೆಲ್ಲ ಒಂದು ಸ್ವರ್ಗ ಸಿಕ್ಕಿದೆ. ಒಂದು ವ್ಯವಸ್ಥೆಯಿಂದ, ಅವರ ಹೋರಾಟದ ಕಿಚ್ಚಿನಿಂದಾಗಿ ಇವತ್ತು ದೇಶ ಎದ್ದು ನಿಂತಿದೆ. ರಾಮ ಮಂದಿರ ಅಂದರೆ ಒಂದು ರಾಮ ಮಂದಿರ ಒಂದು ದೇವಸ್ಥಾನ ಆದದ್ದಂತ ಅಲ್ಲ, ಇದು ರಾಷ್ಟ್ರ ಮಂದಿರದ ನಿರ್ಮಾಣ. ನಮ್ಮ ಹಿರಿಯರು ಅದನ್ನೇ ಹೇಳಿಕೊಟ್ಟದ್ದು ನಮಗೆ. ರಾಷ್ಟ್ರ ಮಂದಿರದ ನಿರ್ಮಾಣ ಆಗಿದೆ. ಈ ರಾಷ್ಟ್ರ ಮಂದಿರದ ನಿರ್ಮಾಣದ ಸೂಚನೆ ಅಂತ ಹೇಳಿದ್ರೆ ವಿಶ್ವದಲ್ಲಿ ಭಾರತ ಮತ್ತೊಮ್ಮೆ ಜಗದ್ಗುರು ಆಗುವಂಥದ್ದು ಈ ರೀತಿಯಲ್ಲಿ ನಮ್ಮದು ಈ ಪ್ರಯಾಣ ಆಗ್ತದೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರ ಸಹಿತವಾಗಿ ಜಿಲ್ಲಾ ಅಧ್ಯಕ್ಷರು, ಇನ್ನಿತರ ಸ್ತರದ ಎಲ್ಲ ನಾಯಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಈ ಒಂದು ರೈತನ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ರಾಮ ಭಕ್ತರು ಶ್ರೀರಾಮನ ದರ್ಶನವನ್ನು ಪಡೆಯಬೇಕು, ಪುನೀತರಾಗಬೇಕು, ಅವರಿಂದ ಪ್ರೇರಣೆಗೊಂಡು ಮುಂದಿನ ಪೀಳಿಗೆ ಅದನ್ನು ಆದರ್ಶವಾಗಿ ಪಾಲಿಸಬೇಕನ್ನುವ ಕಾರಣಕ್ಕಾಗಿ ಇದಾಗ್ತಿದೆ. ಇದು ಮುಂದಿನ ಭಾರತದ ನವನಿರ್ಮಾಣ ಭಾರತದ ಆಗಲಿ ಅನ್ನುವಂಥದ್ದು ಆಶಯ ಬರುತ್ತಾ ಈ ಹಿಂದಕ್ಕೆ ಇದಕ್ಕೆಲ್ಲ ಹೋರಾಟ ಮಾಡಿದ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ನಾನು ಸ್ಮರಣೆ ಮಾಡ್ತೇನೆ. ಅವರನ್ನು ಆ ಚೈತನ್ಯಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಜನ್ಮಭೂಮಿ ಯಾತ್ರೆ ಇನ್ನೇನು ಹೊರಡ್ತಾನೆ ಇದೆ. ನಮ್ಮೊಂದಿಗೆ ಎಲ್ಲ ಭಕ್ತಾಭಿಮಾನಿಗಳು ನಾವು ಮಾತಾಡಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಮಂಗಳೂರು ಮಂಡಲದ ಯುವ ಮೋರ್ಚಾದ ಉಪಾಧ್ಯಕ್ಷರಿದ್ದಾರೆ ಶಿವಾನಂದನ ಮೂಲೂರವರು. ಅವರನ್ನು ಮಾತಾಡಿಸ್ಕೊಂಡು ಬರೋಣ. ಬಹುಶಃ ಅವರು 1990-92ರಲ್ಲಿ ಕರಸೇವೆ ನಡೆದಾಗ ನೀವಿದ್ರ ಸರ್? ನಾನು ಹುಟ್ಟಿರಲಿಲ್ಲ ಸರ್. ನಾನು ಹುಟ್ಟಿದ್ದು 1996ರಲ್ಲಿ. 92ರಲ್ಲಿ ನಡೆದ ಕರಸೇವೆ ಬಗ್ಗೆ ಕೇಳಿ ಗೊತ್ತಷ್ಟೇ ಹೊರತು ಅದರ ಕಣ್ಣಾರೆ ಕಂಡು ಗೊತ್ತಿಲ್ಲ ನನಗೆ. ಬಹುಶಃ ಆವತ್ತಿನ ಅವರ ಕಷ್ಟ ಕಾರ್ಪಣ್ಯದಿಂದ, ಅವರ ಆ ಒಂದು ಹೋರಾಟದ ಪ್ರತಿಫಲದಿಂದ ನಾವಿವತ್ತು ಅಯೋಧ್ಯೆಗೆ ಹೊರಡ್ತಾ ಇದ್ದೇವೆ. ಇದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? 1992ರಲ್ಲಿ ನಡೆದ ಹೋರಾಟ, ಹಿರಿಯರ ತ್ಯಾಗ, ಬಲಿದಾನ ಇದರೆಲ್ಲದರ ಫಲವಾಗಿ ನಾವು ಈಗ ಅದನ್ನು ಅನುಭವಿಸ್ತಾ ಇದ್ದೇವೆ. ಅಂದರೆ ಈಗ ನಾವು ಅದನ್ನು ತಗೊಳ್ತಾ ಇದ್ದೇವೆ. ಮೊನ್ನೆ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿತು. ಇದು ಪ್ರತಿ ಒಬ್ಬ ಭಾರತೀಯನಿಗೆ ಕೂಡ ಅತ್ಯಂತ ಸುಖ ಮತ್ತು ಅತ್ಯಂತ ಸಂತೋಷ ಕೊಡುವ ಒಂದು ಕಾರ್ಯ ಆಗಿದೆ. ಅದು ಇದನ್ನು ನೋಡಬೇಕು ಅಂತ ನಾವು ಈ ಬಾರಿ ಮಂಗಳೂರಿಂದ ಹೊರಟಿದ್ದೇವೆ ಎಲ್ಲರೂ ಕೂಡ. ಬಹುಶಃ ನಿಮಗೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಉಪಾಧ್ಯಕ್ಷ ಸ್ಥಾನ ಮಂಗಳೂರು ಮಂಡಲದ್ದು ಸಿಕ್ಕಿದೆ. ಇದರ ಬಗ್ಗೆ ಏನು ಸಂತಸ ವ್ಯಕ್ತಪಡಿಸ್ತಾ ಇದ್ದೀರಾ? ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಮಂಡಲದ ಯುವ ಮೋರ್ಚಾದ ಉಪಾಧ್ಯಕ್ಷನ ಸ್ಥಾನವನ್ನು ಕೊಡ್ತದೆ ಅಂತಾದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಂಥದ್ದು ಕೂಡ ಸಾಧ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ನನಗೆ ರಾಜಕೀಯದ ಹಿನ್ನೆಲೆ ಇಲ್ಲ, ರಾಜಕೀಯದ ಕುಟುಂಬವೂ ನನ್ನದಲ್ಲ. ನನ್ನಂತಹ ಒಬ್ಬ ಸಾಮಾನ್ಯನನ್ನು ಕೂಡ ಪಕ್ಷ ಗುರುತಿಸುತ್ತದೆ ಅಂತಾದರೆ ಅತ್ಯಂತ ಖುಷಿ ಕೊಡ್ತದೆ, ಅತ್ಯಂತ ಗೌರವ ಅನಿಸ್ತದೆ ನನಗೆ ನನ್ನ ಪಕ್ಷದ ಬಗ್ಗೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ಬಹುಶಃ ಜನವರಿ 22ನೇ ತಾರೀಕು ಅಯೋಧ್ಯೆಯ ಭವ್ಯ ಮಂದಿರ ನಿರ್ಮಾಣವಾಯಿತು. ಪ್ರಧಾನಮಂತ್ರಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮುಂದಕ್ಕೆ ಅವರನ್ನು ಯಾವ ರೀತಿ ಕಾಣಲಿಕ್ಕೆ ಇಷ್ಟಪಡ್ತೀರಾ? ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಪ್ರತಿ ಸಲ ಕಂಡಾಗಲೂ ನಮಗೆ ಅವರಂತ ಆಗಬೇಕು ಅಂತ ಆಸೆ ಆಗ್ತದೆ. ಆಸೆ ಅಂದರೆ ಪ್ರಧಾನಮಂತ್ರಿ ಆಗಬೇಕು ಅಂತಲ್ಲ, ಅವರು ಮಾಡುವಂತಹ ಕೆಲಸ ಕಾರ್ಯಗಳು ದಿನದಲ್ಲಿ ಅದೆಷ್ಟೋ ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಖಾಲಿ ರಾಷ್ಟ್ರಕ್ಕೋಸ್ಕರ, ತನ್ನ ವೈಯಕ್ತಿಕ ಆಸೆಗಳನ್ನು ಏನೂ ಇಲ್ಲದೆ ಖಾಲಿ ಪಕ್ಷಕ್ಕೋಸ್ಕರ ಅಥವಾ ರಾಷ್ಟ್ರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಅವರನ್ನು ಪ್ರತಿ ಬಾರಿ ಕಂಡಾಗಲೂ ಕೂಡ ನಾವು ಕೂಡ ದೇಶಕ್ಕೋಸ್ಕರ ಏನಾದರೂ ಕೆಲಸವನ್ನು ಮಾಡಬೇಕು, ಸಾಧನೆ ರಾಷ್ಟ್ರಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅಂತ ನಮಗೂ ಆಸೆ ಆಗ್ತದೆ. ನೀವು ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದೀರಾ. ಯುವಕರಿಗೆ ಏನನ್ನು ಹೇಳಲಿಕ್ಕೆ ವ್ಯಕ್ತಪಡಿಸ್ತೀರಾ, ಏನನ್ನು ಬಯಸ್ತೀರಾ ಹೇಳಲಿಕ್ಕೆ? ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಯುವ ಪೀಳಿಗೆಗಳಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯುವಕರು ಮುಂದೆ ಇನ್ನೂ ಕೂಡ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನನಗೆ ತುಂಬ
ಆಸೆ ಇದೆ. ಯಾಕೆ ಅಂತ ಹೇಳಿದರೆ ಯುವಕರಲ್ಲಿ ಹಲವು ಕನಸುಗಳಿರ್ತದೆ. ಆ ಕನಸನ್ನು ನನಸು ಮಾಡುವ ಛಲ ಯುವಕರಲ್ಲಿರ್ತದೆ. ನಾವು ಅಡ್ಡದಾರಿಗಳಿಗೆ ಹಿಡಿಯದೆ, ಅಡ್ಡದಾರಿಗೆ ನಾವು ಬಲಿಯಾಗದೆ, ನಮ್ಮನ್ನು ನಾವು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿಕೊಂಡಾಗ ಭವ್ಯ ಭಾರತದ ನಿರ್ಮಾಣ ಆಗ್ತದೆ, ಸದೃಢ ಭಾರತದ ನಿರ್ಮಾಣ ಆಗ್ತದೆ. ಪ್ರತಿ ಬಾರಿ ಕೂಡ ನರೇಂದ್ರ ಮೋದಿಜಿ ಇದನ್ನೇ ಹೇಳ್ತಾರೆ, ಯುವಕರು ಮುಂದೆ ಬರಬೇಕು, ಯುವಕರು ಮುಂದೆ ಬರಬೇಕು ಅಂತ. ಅವರ ಆ ಕನಸನ್ನು ನಾವು ನನಸು ಮಾಡುವಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ನನ್ನದೊಂದು ಆಸೆ ಇದೆ. ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಗುರು ಹಿರಿಯರ ಸಹಕಾರ ಹೇಗೆ ಯಾವ ರೀತಿ ಇದೆ? ಅಂದರೆ ನಿಮ್ಮ ಹಿರಿಯರಿದ್ದಾರೆ, ಅವರಿಗೆ ನಿಮಗೆ ಯುವಕರು ಅಂತ ಏನಾದರೂ ಸುಮ್ಮನೆ ಬಿಟ್ಟು ಬಿಡ್ತಾರಾ ಅಥವಾ ಅವರ ಸಹಕಾರ ಯಾವ ರೀತಿ ಇದೆ? ಅವರ ಸಹಕಾರ ನಿಮ್ಮ ಮೇಲೆ ಯಾವ ರೀತಿ ಬೀರ್ತಾ ಇದೆ ಈಗ ಪ್ರಭಾವ? ಹಿರಿಯರು ನಮ್ಮನ್ನು ಕೈ ಹಿಡಿದು ಬೆಳೆಸಿದ್ದಾರೆ. 3 ವರ್ಷ ಹಿಂದೆ ಪಂಚಾಯತ್ ಚುನಾವಣೆಗೆ ನನಗೆ ನಿಲ್ಲುವ ಅವಕಾಶ ಬಂತು. ದುರದೃಷ್ಟವಾದ ನಾನು ಚುನಾವಣೆಯಲ್ಲಿ ಸೋತೆ. ಆದರೆ ನನ್ನ ಸೋತಾಗ ನನ್ನನ್ನು ಡೆಸ್ಪರೇಟ್ ಮಾಡಿದೆ. ಪಕ್ಷದ ಎಲ್ಲರೂ ಕೂಡ ಹಿರಿಯರು ನನ್ನನ್ನು ಕರ್ಕೊಂಡು ಬಂದು ಕೂರಿಸಿ ಮಾತಾಡಿಸಿ ಧೈರ್ಯ ತುಂಬಿದರು, ಛಲವನ್ನು ಇದು ಮಾಡಿದರು ನನಗೆ. ಅದರಿಂದಾಗಿ ನಾನು ಇವತ್ತು ಇಷ್ಟು ತನಕ ಬೆಳೀಲಿಕ್ಕಾಯಿತು. ಸೋತ ನನಗೆ ಕೂಡ ಶಕ್ತಿ ಕೇಂದ್ರದ ಅಧ್ಯಕ್ಷನ ಸ್ಥಾನವನ್ನು ಪಕ್ಷ ನನಗೆ ಕೊಟ್ಟಿತು. ನನ್ನ ಎಲ್ಲಾದರೂ ಆಚೆ ಈಚಾದಾಗ ಹಿರಿಯರು ನನಗೆ ಸರಿಯಾದ ದಾರಿಯನ್ನು ತೋರಿಸಿದರು. ಪಕ್ಷದಲ್ಲಿ ಯಾವ ರೀತಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು. ಅದೇ ಪ್ರಕಾರ ಹಿರಿಯರೆಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ, ಉಪಕಾರವನ್ನು ಮಾಡಿದ್ದಾರೆ. ರೈಲಲ್ಲಿ ಹೋಗುವಾಗ ಊಟ ಉಪಚಾರ ಎಲ್ಲ ಹೇಗಿರುತ್ತಿದೆ? ಒಳ್ಳೇದಿದೆಯಾ? ನಿಮಗೆ ಬೇಕಾದ ಸಿಗ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ? ಒಳ್ಳೆಯ ಉಪಕಾರ ಸಿಗ್ತಾ ಇದೆ. ತುಂಬ ಚಂದದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದರ ಒಳ್ಳೆಯ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ಧನ್ಯವಾದ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಶ್ರೀರಾಮನ ಆಶೀರ್ವಾದ ನಿಮಗೂ ಕೂಡ ಇರಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯ ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಹಿಂದುತ್ವದ ನಾಡಿಮಿಡಿತ ಅಖಂಡ ಭಾರತ ವಾಹಿನಿಗೆ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವು ಇವತ್ತು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿದ್ದೇವೆ. ಬಹುಶಃ ಇವತ್ತು ದರ್ಶನ್ ನಗರದಿಂದ ರೈಲನ್ನು ಇಳಿದ ತಕ್ಷಣ ನಮಗೆ ಸ್ವಲ್ಪ ದೂರದಲ್ಲೇ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಆ ನಂತರ ಎಲ್ಲ ಯಾತ್ರೆಯವರಿಗೆ ಕೂಡ ಒಂದೊಂದು ವಸತಿ ಗೃಹವನ್ನು ಕೂಡ ನಿರ್ಮಿಸಿದ್ದಾರೆ. ಇಂಥ ಅನೇಕ ವಸತಿ ಗೃಹವನ್ನು ನಿರ್ಮಿಸಿದ್ದಾರೆ. ನಾವು ಕಾಣ್ಬೋದು ಇದೆಲ್ಲ ಕೂಡ ವಸತಿ ಗೃಹ. ಇದರೊಳಗೆ ಕೂಡ ಸಾವಿರಾರು ಮಂದಿ ಭಕ್ತರಿಗೆ ಕೂಡ ನಿಲ್ಲುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾವೀಗ ವಸತಿ ಗೃಹದ ಒಳಗಡೆ ನೋಡಿ ಬರೋಣ, ಎಷ್ಟು ಜನರಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವೀಗ ವಸತಿ ಗೃಹದ ಒಳಗಡೆ ಇದ್ದೇವೆ. ನೋಡಿ, ಎಲ್ಲ ಭಕ್ತಾಭಿಮಾನಿಗಳು ಕೂಡ ತನ್ನ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇಲ್ಲಿ 1000ಕ್ಕೂ ಅಧಿಕ ಭಕ್ತಾಭಿಮಾನಿಗಳು ಕೂಡ ಇಲ್ಲಿ ಇದ್ದಾರೆ. ಬಹುಶಃ ಎಲ್ಲರಿಗೂ ಕೂಡ ಮಲಗಲಿಕ್ಕೆ ಬೆಡ್ಶೀಟ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇಷ್ಟೊಂದು ಸೌಕರ್ಯವನ್ನು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರಲ್ಲಿ ನೀಡ್ತಾ ಇದ್ದಾರೆ. ಎಲ್ಲ ಭಕ್ತರಿಗೂ ಯಾವುದೇ ಹೆದರಿಕೆ ಕೂಡ ಬೇಡ, ಎಲ್ಲರೂ ಕೂಡ ಆರಾಮಾಗಿ ಬರ್ಬೋದು. ಇಲ್ಲಿ ಬಂದರೆ ಇಲ್ಲಿಯ ಜನರಿಗೆ ಸಿಗುವಂಥ ವ್ಯವಸ್ಥೆ ಸೌಕರ್ಯ ಭಾಳಷ್ಟು ಸುಂದರವಾಗಿದೆ. ಬಹುಶಃ ನಾವೀಗ ಅಯೋಧ್ಯೆ ವಸತಿಗೃಹದ ಒಳಗಿದ್ದಾರೆ. ಇಲ್ಲಿ ವ್ಯವಸ್ಥೆಯನ್ನು ನೋಡಿದವರಿದ್ದಾರೆ, ಅವ್ರ ಹತ್ರ ಕೇಳ್ಕೊಂಡು ಬರೋಣ ಯಾವ ರೀತಿ ಇಲ್ಲಿಯ ವ್ಯವಸ್ಥೆಗಳಿದೆ ಅಂತ. ಸರ್, ಯಾವ ರೀತಿ ಇದೆ ವ್ಯವಸ್ಥೆ? ನೀವೀಗ ಮಂಗಳೂರಿಂದ ಬಂದಿದ್ದೀರಾ, ಬಂದ ತಕ್ಷಣ ಇಲ್ಲಿ ನಿಮಗೆ ಯಾವ ರೀತಿ ಸೌಕರ್ಯ ಸಿಕ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದು? ನಾನು ಶೇಖರ್ ಶೆಟ್ಟಿ ಮಜೂರು ಬಿದ್ದಾಡ್ದೆ. ಇಂಕ್ಲು ಅಯೋಧ್ಯೆಗೆ ಬತ್ತು ಮುಟ್ಟಿ ಇನ್ನು ಕಾಂಡೆ ಅಂಡ ಈ ಮೂಲು ಭಾರಿ ಪೂರ್ಲದ ಅರೇಂಜ್ಮೆಂಟ್ ಮಲ್ದೇರು ಎಂಕಲೆ ಚಾ ತಿಂಡಿ ಜಪ್ಪುನ ವ್ಯವಸ್ಥೆ, ಮೇಪಿನ ವ್ಯವಸ್ಥೆ, ಅಂಚನೆ ಮಾತಾ ವ್ಯವಸ್ಥೆ ಎಲ್ಲ ತೊಂದರೆ ಇಜ್ಜಿ ಲಾಯ್ಕಡು ಪ್ರೋತ್ಸಾಹ ಮಲ್ದೇರು ಅಯೋಧ್ಯೆಡು ಅಂಚದೆ ಎಂಕಲು ಭಾರಿ ಖುಷಿ ಇಟ್ಟಿಲ್ಲ. ಗಣೇಶ್ ಸುವರ್ಣ ತುಂಬೆ OBC ಮಂಗಳೂರು ಮಂಡಲದ ಅಧ್ಯಕ್ಷರು. ವ್ಯವಸ್ಥೆದ ಬಗ್ಗೆ ನಂಗೆ ಭಾರಿ ಖುಷಿ ಆಯ್ತು. ದಯಪಂಡ ನಮ್ಮ ಕುಡ್ಲಾರ್ದು ಪಿದಾಡ್ಲಕ್ಕನೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹಿಡ್ದು ಪ್ರತಿ ಕ್ಷೇತ್ರದಲ್ಲ ಬರ್ತದೆ. ಮಂಗಳೂರು ರೈಲ್ವೆ ಸ್ಟೇಷನ್ ಹಿಡಿದು ಮಾತೆರೆಗಳ ಒಂಜಿ ವೇದಿಕೆ ಕಾರ್ಯಕ್ರಮ ಮಾತ ಮಲ್ತದು. ಪೊರ್ಲುಡ್ದು ಬುಡ್ದು ಕೊರ್ಪುನ ಕಾರ್ಯಕ್ರಮ ಮಲ್ತದು. ಎಡ್ಡೆ ಶೋಕದ ಕಾರ್ಯಕ್ರಮ ಆತನು ಅಂಚನೆ ಮಾತೆರ್ಲ ಟ್ರೈನ್ಡ್ ಬಂದಾಗ ಮಾತಾ ಕ್ಷೇತ್ರಲ್ಲ ಶೋಕದ ಭಜನೆ ಮಾತ ಮಲ್ತೊಂದು ದೇವೇರ್ನ ಸಂಕೀರ್ತನೆ ಮಲ್ತೊಂದು ಭಾರಿ ಪೊರ್ಲುದ ಕಾರ್ಯಕ್ರಮ ಆತನು. ಅಂಚನೆ ಮೂಲು ಬತ್ತದ ಎತ್ತದಾದನಾಗ ನಂಗೆ ಜತ್ತಿಲಕನೆ ಮೂಲು UPದ ಸರ್ಕಾರದ್ದು ನಂಗೆ ವ್ಯವಸ್ಥೆಲೆ ಎಡ್ಡೆ ಆಯ್ತಂಡು, ಬಸ್ ವ್ಯವಸ್ಥೆಲೆ ಎಡ್ಡೆ ಆಯ್ತಂಡು. ಅಂಚನೆ ಬತ್ತದ ನಂಗೆ ಒಂಜಿ ಟೆಂಟ್ ಹೌಸ್ಡು ಬತ್ತದು ರೆಸ್ಟ್ ಮಲ್ಪುನ ಅಂಚಿನ ವ್ಯವಸ್ಥೆ ಎಲ್ಲ ಅಂಚನೆ ಟಾಯ್ಲೆಟ್ ಮೀಯರೆ ಮಾತ ಬೋಡೇನ ಅಂಚಿನ ವ್ಯವಸ್ಥೆ ಎಲ್ಲ ಮಾತ ಎಡ್ಡೆ ಶೋ ಕೂಡ ಆತಂಡು. ಅಂಡ ಇತ್ತ ಚಾ ತಿಂಡಿದೆಲ್ಲ ವ್ಯವಸ್ಥೆ ಎಲ್ಲ ಶೋ ಕೂಡ ಅಂಡು. ಅಂಚೆ ಇತ್ತ ನಾನು ಒಂಜಿ ದೇವಸ್ಥಾನಕ್ಕೆ ಪೋಯರೆ ಮಾತೆಲ್ಲ ನಮ್ಮ ಪಿದಡೊಂದಿಲ್ಲ ಅಂಚ ವ್ಯವಸ್ಥೆದ ಮಟ್ಟಕ್ಕೆ ದಲ ತೊಂದರೆ ಇಚ್ಚಿ. ನಾನು ಮನೋಜ್ ಆಚಾರ್ಯ ನಾಣ್ಯ ಅಂತೇಳಿ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷನಾಗಿದ್ದೇನೆ. ದೇಶದ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ರಾಮ ಜನ್ಮಭೂಮಿಯಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ರಾಮ ಜನ್ಮಭೂಮಿಯನ್ನು ವೀಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ನೇತೃತ್ವದಲ್ಲಿ
ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 1200 ಕಾರ್ಯಕರ್ತರು ಅಯೋಧ್ಯೆಯ ರಾಮ ಜನ್ಮಭೂಮಿಯ ರಾಮಲಲ್ಲನನ್ನು ದರ್ಶನ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಮೊನ್ನೆ 9ನೇ ತಾರೀಕಿನ ದಿವಸ 6ನೇ ತಾರೀಕಿನ ದಿವಸ 5 ಗಂಟೆಗೆ ನಮ್ಮನ್ನು ಮಂಗಳೂರು ರೈಲ್ವೆ ಸ್ಟೇಷನಿಂದ ಹೊರಡಿಸಿ ನಾವಿವತ್ತು ಅಯೋಧ್ಯೆಯನ್ನು ತಲುಪಿದ್ದೇವೆ. ಒಳ್ಳೆಯ ರೈಲಿನಲ್ಲಿ ಕೂಡ ಊಟದ ವ್ಯವಸ್ಥೆ ಆಗಿ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಮಾಡಿ ಯಾವುದೇ ತೊಂದರೆ ರೀತಿ ನಾವಿವತ್ತು ಅಯೋಧ್ಯೆಯನ್ನು ತಲುಪಿದ್ದೇವೆ. ಅಯೋಧ್ಯೆ ತಲುಪಿದ ಕೂಡಲೇ ನಮಗೆ UP ಸರ್ಕಾರದ ವತಿಯಿಂದ ಬಸ್ಸಿನ ವ್ಯವಸ್ಥೆಯಿಂದ ನಾವಿವತ್ತು ಟೆಂಟ್ ಹೌಸಿಗೆ ಬಂದು ತಲುಪಿದ್ದೇವೆ. ಇಲ್ಲಿ ಎಲ್ಲ ರೀತಿಯ ನಮಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಸ್ನಾನಘಟ್ಟಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅದು ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ಪೂರೈಸಿ ಉಪಹಾರವನ್ನು ಸ್ವೀಕರಿಸಿ ನಾವೊಂದು ಕೂತ್ಕೊಂಡಿದ್ದೇವೆ. ಇಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಸಂತೋಷ ಆಗಿದೆ, ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ನಾವು ಕೂಡ ಇವತ್ತು ನಮ್ಮ ಕನಸಲ್ಲಿ ಕೂಡ ಎನಿಸಿರಲಿಕ್ಕಿಲ್ಲ ಅಯೋಧ್ಯೆಗೆ ನಾವು ಬಂದು ರಾಮಲಲ್ಲನ ನೋಡ್ತೇವೆ ಹೇಳುವಂಥದ್ದನ್ನು ನಾವು ಆಲೋಚನೆ ಕೂಡ ಮಾಡಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೆ ನಾವು ತುಂಬ ಧನ್ಯವಾದ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಧನ್ಯವಾದ. ಹಿಂದುತ್ವದ ನಾಡಿ ಮಿಡಿತ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ನಾವಿವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದೇವೆ. 3 ದಿವಸದಿಂದ ನಾವು ಪ್ರಯಾಣವನ್ನು ಪ್ರಾರಂಭಿಸಿ ತಂಡ ಇವತ್ತು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ತಲುಪಿದೆ. ಬಹುಶಃ ದರ್ಶನ್ ನಗರ ರೈಲ್ವೆ ಸ್ಟೇಷನ್ನಿಂದ ಇಳಿದ ತಕ್ಷಣ ಭಕ್ತಾದಿಮನಿಗೆ ಸಿಗುವಂಥ ಒಂದು ವಸತಿ ಗೃಹ, ಇದು ಎಷ್ಟು ದೊಡ್ಡ ವಸತಿ ಗೃಹವನ್ನು ನಿರ್ಮಿಸಿದ್ದಾರೆ. ಸಾವಿರಾರು ಲಕ್ಷಾಂತರ ಭಕ್ತಾಭಿಮಾನಿಗಳು ಕೂಡ ಇಲ್ಲಿ ಬಂದು ನೆಲೆಸ್ಬೋದು. ಆ ರೀತಿಯಾಗಿ ಇಲ್ಲಿ ಒಂದು ವಸತಿ ಗೃಹವನ್ನು ನಿರ್ಮಿಸಿದ್ದಾರೆ. ನೀವೆಲ್ಲ ಕಾಣ್ಬೋದು, ನಮ್ಮ ಕ್ಯಾಮರಕ್ಕೆ ಕಣ್ಣಿಗೆ ಕಾಣಸಿಗುವಂಥದ್ದು ಈ ದೃಶ್ಯ. ಎಷ್ಟೊಂದು ಲಕ್ಷಾಂತರ ಜನರು ಕೂಡ ಇಲ್ಲಿಂದ ರಾಮನನ್ನು ಕಾಣಲಿಕ್ಕೆ ತುದಿಗಾಲಲ್ಲಿ ನಿಂತು ಇನ್ನೇನು ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ. ಬಹುಶಃ ಇವರು 3 ದಿವಸದಿಂದ ರೈಲಿನಲ್ಲಿ ಪ್ರಯಾಣವನ್ನು ಮುಗಿಸಿ ಇಲ್ಲಿ ವಸತಿ ಗೃಹಕ್ಕೆ ಬಂದು ಈಗ ಎಲ್ಲರೂ ಕೂಡ ರಾಮನನ್ನು ನೋಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇದೊಂದು ವ್ಯವಸ್ಥೆ ಮಾಡಿದಂಥ ಈ ಒಂದು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧನ್ಯವಾದನೆ ಅರ್ಪಿಸಲೇಬೇಕು. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಾಮ ಭಕ್ತರನ್ನು ಕರೆತಂದು ಅವರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಇಷ್ಟು ಸುಂದರವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿದಂಥ ಈ ಒಂದು ಸರ್ಕಾರಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದವನ್ನು ಅರ್ಪಿಸಲೇಬೇಕು. ಈ ಹಿಂದೆ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸಲೇಬೇಕು. ಇಲ್ಲಿ ಸನಾತನ ಯುಗ ಪ್ರಾರಂಭವಾಗಿದೆ. ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಬಹುಶಃ ನಾವಿವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದೇವೆ. ನಾವಿರುವಂಥ ವೃತ್ತ ಕಾಣ್ಬೋದು. ಇದು ಲತಾ ಮಂಗೇಶ್ವರ್ ವೃತ್ತ ಅಂತ ಹೆಸರನ್ನು ಇಟ್ಟಿದ್ದಾರೆ ಇದಕ್ಕೆ. ಇದು ಅಯೋಧ್ಯೆಯಲ್ಲಿರುವಂಥ ಲತಾ ಮಂಗೇಶ್ವರ್ ವೃತ್ತ. ಬಹುಶಃ ನಮಗೆ ಎಲ್ರಿಗೂ ತಿಳಿಯುವಂಥವರು ಲತಾ ಮಂಗೇಶ್ವರ್ ಒಂದು ಅದ್ಭುತ ಗಾಯಕಿ. ಅವರ ವೃತ್ತವನ್ನು ಇಲ್ಲಿ ರಚಿಸಿದ್ದಾರೆ. ಎಷ್ಟು ಸುಂದರವಾದ ಅಭಿನಯನ ಇಟ್ಟು ಈ ಒಂದು ವೃತ್ತವನ್ನು ನಿರ್ಮಿಸಿದ್ದಾರೆ ಇಲ್ಲಿ. ಇದು ಕೂಡ ಅಯೋಧ್ಯೆಗೆ ಒಂದು ಭಾಳಷ್ಟು ಸೊಗಸನ್ನು ತರುವಂಥ ವೃತ್ತ. ಖಂಡಿತ ಬಗ್ಗೆ ನಾವು ಕಾಣ್ಬೋದು ಲತಾ ಮಂಗೇಶ್ವರ್ ವೃತ್ತವನ್ನು ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತ. ಹಿಂದುತ್ವದ ನಾಡಿ ಮಿಡಿತ ಅಖಂಡ ಭಾರತ ವಾಹಿನಿಯವರಿಗೆ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಯೋಧ್ಯೆಯ ಹೊರಾಂಗಣದಲ್ಲಿ ನಾವಿದ್ದೇವೆ. ಅಯೋಧ್ಯೆ ದೇವರನ್ನ ದರ್ಶನವನ್ನು ಪಡೆದು ಹೊರಗಡೆ ಇದ್ದೇವೆ. ಬಹುಶಃ ಅಯೋಧ್ಯೆಯ 2 ಕಿಲೋಮೀಟರ್ ಉದ್ದ ಕೂಡ ಅಲ್ಲಲ್ಲಿ ನಮಗೆ ಅಂಗಡಿ ಮುಂಗಟ್ಟುಗಳನ್ನು ನೋಡಲಿಕ್ಕೆ ಸಿಗ್ತಾ ಇದೆ. ಎಲ್ಲ ಥರದ ನಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಅಯೋಧ್ಯೆಗೆ ಜನಸಾಗರ ಬರ್ತಿರೋದ್ರಿಂದ ಇಷ್ಟೊಂದು ಅಂಗಡಿಗಳಲ್ಲಿ ಜನಗುರ ತುಂಬಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಂದು ಅಯೋಧ್ಯೆ ನಿರ್ಮಾಣದಿಂದಾಗಿ ಭಾಳಷ್ಟು ಕೆಲಸ ಕಾರ್ಮಿಕರಿಗೆ ಅಥವಾ ಈ ಅಂಗಡಿ ಮುಂಗಟ್ಟುಗಳನ್ನು ತೆರೆದಂಥವ್ರಿಗೆ ಕೂಡ ಲಾಭದಾಯಕ ಆಗಿದೆ ಅನ್ನೋಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇವೆ. ನೋಡ್ಬೋದು ನಾವೀಗ ಇಲ್ಲೆಲ್ಲ ಕಡೆ ಬಹುಶಃ 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಅಂಗಡಿ ಮುಂಗಟ್ಟುಗಳೇ ಇದೆ. 2 ಬದಿಯಲ್ಲಿ ಕೂಡ ಆ ರೀತಿ अंगड़ी मुंगटकल दे। भैया मंदिर चालू होके बाद में अपने दुकान खोल के कितना टाइम हो गया? 22 तारीख को आए थे हम लोग यहाँ पर उद्घाटन वाले दिन। हाँ, आपका दुकान पहले से दिन से था? परमानेंट यहाँ की दुकान है हमारी। अभी मंदिर बना के इतना आदमी लोग आते हैं ना, आपको कैसा बिजनेस चल रहा है अभी? बहुत अच्छा बिजनेस चल रहा है। जय श्री राम। हम कलकत्ता से आए राम मंदिर देखने, हमको बहुत अच्छा लग रहा, इतना अच्छा एक्सपीरियंस, बहुत अच्छा लग रहा यहाँ आके, इतना अच्छा लग रहा, जो इतना अच्छा लग रहा हमको। और इतना भीड़ है, इतना आदमी है, यहाँ का जो आदमी लोग है उतना व्यवहार भी बहुत अच्छा है, पूजा भी बहुत अच्छा किया, हमको बहुत अच्छा लग रहा। थैंक यू सो मच। जय श्री राम, जय सिया राम, जय श्री राम। ನಾವೀಗ ಅಯೋಧ್ಯೆಯಲ್ಲಿದ್ದೇವೆ. ಬಹುಶಃ ನಮಗೆ ಇಲ್ಲಿ ಮಂಗಳೂರಿಂದ ಇಬ್ಬರು ಸಿಕ್ಕಿದ್ದಾರೆ. ಬಹುಶಃ ಇಷ್ಟೊಂದು ಲಕ್ಷಾಂತರ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ, ಅದರಲ್ಲಿ ಮಂಗಳೂರಿನವರು ಇಬ್ಬರು ಸಿಕ್ಕಿದ್ದಾರೆ. ಅವರನ್ನು ಮಾತಾಡಿಸ್ಕೊಂಡು ಬರೋಣ. ತಾವು ಮಂಗಳೂರಿಂದ ಬಂದಿದ್ದೀರಾ ರಾಮನ ದರ್ಶನ ಪಡೀಲಿಕ್ಕೆ.
ಗೊತ್ತುಂಟು ನಿಮ್ಮ ಮುಖದಲ್ಲಿ ನೀವು ಎಷ್ಟೊಂದು ಸಂತಸ ವ್ಯಕ್ತಪಡಿಸ್ತಾ ಇದ್ದೀರಾ. ಬಹುಶಃ ಇಷ್ಟೊಂದು ಜನ ನೀವು ಮಂಗಳೂರಿಂದ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷವಾಗಿದೆ. ತುಂಬ ದಿವಸದಿಂದ ಒಂದು ಆಸೆ ಈಡೇರಿಸಿದ ಹಾಗೆ ಆಗಿದೆ. ಹಾಗೆ ತುಂಬ ರಶ್ ಇದೆ, ಆದರೂ ಪರವಾಗಿಲ್ಲ, ಆರಾಮದಲ್ಲಿ ದರ್ಶನ ಆಗಿದೆ. ತುಂಬ ಸಂತೋಷ ಆಗಿದೆ. ನಮಗೂ ಅಷ್ಟೇ. ಅಂದರೆ ರಶ್ ಇವಾಗ ಇವತ್ತು ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ, ಹೋಗಿ ಬರ್ಬೋದು. ಮತ್ತು ಇನ್ನು ಸಾಯಂಕಾಲ ಅಷ್ಟೊತ್ತಿಗೆ ಇನ್ನು ನೋಡಬೇಕಷ್ಟೇ, ಇನ್ನೊಂದು ರೌಂಡ್ ಬರಬೇಕು ಅಂತ ಇದೆ. ಅಷ್ಟೊತ್ತಿಗೆ ಹೇಗೆ ಅಂತ ನೋಡಬೇಕಷ್ಟೇ. ಬಹುಶಃ ನಿಮಗೆ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಯಿಂದ, ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ತುಂಬ ಧನ್ಯವಾದಗಳನ್ನ ಹೇಳ್ತೇವೆ. ಆದರೆ ಟ್ರೈನಲ್ಲಿ ಆಗಲಿ ಎಲ್ಲ ಊಟದ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ಆದರೆ ಇಲ್ಲಿ ಬಂದಾಗ ಸ್ವಲ್ಪ ಜನ ರಶ್ ಆಗಿದೆ, ಸ್ವಲ್ಪ ಕಷ್ಟ ಇದೆ. ಖುಷಿ ಆಯ್ತಲ್ಲ ನೋಡಿ ನಿಮಗೆ? ಖುಷಿ ಆಯಿತು. ಏನು ಅನಿಸ್ತೀರಿ ಈಗ ಅಯೋಧ್ಯೆ ಬಗ್ಗೆ? ಮಂಗಳೂರಿನವ್ರಿಗೆ ಏನು ಹೇಳ್ತೀರಿ ಈಗ? ಇಷ್ಟರ ತನಕ ನರೇಂದ್ರ ಮೋದಿ ಇದ್ದ ಕಾರಣ ಇದೊಂದು ಸಾಧ್ಯವಾಯಿತು, ಇಲ್ಲಾಂದರೆ ಸದ್ಯಕ್ಕೆ ಇದು ಸಾಧ್ಯ ಇಲ್ಲ ಆಯಿತು. ಒಳ್ಳೆ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. हाय सर, कहाँ से हैं आप? शिरडी से आए हम। हाँ, अभी उधर आके कैसे है? एकदम अच्छा लगा। क्या बोलते हैं अभी? हमारा जो मन्नत था वो पूरा हो गया। राम मंदिर बनाएगा मोदी जी ने बनाया, अच्छा लगा। ओके, जय श्री राम, ಜೈ ಶ್ರೀರಾಮ್. ವೀಕ್ಷಕರೇ, ನಾವೀಗ ಅಯೋಧ್ಯೆಯಲ್ಲಿರುವಂಥ ಹನುಮಗಿರಿಯನ್ನು ನೋಡ್ತಾ ಇದ್ದು ನೋಡಿ. ಇಲ್ಲಿಂದ ಹೊರಟ್ರೆ ಹನುಮಗಿರಿಗೆ ನಾವು ತೆರಳ್ತೇವೆ. ಇಲ್ಲಿಂದ ಸ್ವಲ್ಪನೇ ದೂರದಲ್ಲಿ ಹನುಮಗಿರಿ ಇದೆ, ಹನುಮಾನ್ ಬೆಟ್ಟ ಇದೆ. ಸೊ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಅಲ್ಲಿರುವ ಜನರನ್ನು ಮಾತಾಡಿಸ್ಕೊಂಡು ಬರೋಣ, ಅಲ್ಲಿರುವ ಸ್ಥಳಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರೋಣ. ಬನ್ನಿ ಎಲ್ಲರೂ ಕೂಡ. ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರೇ, ನಾವೀಗ ಸರಾಯು ನದಿಯ ತೀರದಲ್ಲಿದ್ದೇವೆ. ಬಹುಶಃ ಅಯೋಧ್ಯೆ ಎಂದು ಕ್ಷಣ ನಮಗೆ ಬಹುಮುಖ್ಯವಾಗಿ ನೆನಪಿಗೆ ಬರುವಂಥದ್ದು ಈ ಒಂದು ಸರಾಯು ನದಿ. ಈ ಸರಾಯು ನದಿ ಇತಿಹಾಸ ಏನಪ್ಪ ಅಂತ 1992ರಲ್ಲಿ ರಾಮ ಭಕ್ತರು ಅಯೋಧ್ಯೆಯನ್ನು ಕಟ್ಟಬೇಕಂತ ಕರಸೇವೆ ನಡೆದಾಗ ಅದೆಷ್ಟು ರಾಮ ಭಕ್ತರು ಇಲ್ಲಿ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ. ಬಹುಶಃ ಇದೇ ನದಿಯಲ್ಲಿ ತೇಲ್ತಾ ಹೋದಂಥ ದೃಶ್ಯಗಳನ್ನು ಕೂಡ ಅದೆಷ್ಟು ಕರಸೇವಕರು ನಮ್ಮಲ್ಲಿ ಕಂಡಿದ್ದಾರೆ. ಅದೆಷ್ಟು ಕರಸೇವಕರು ಇಲ್ಲಿ ಪ್ರಾಣವನ್ನು ತೆತ್ತು ಅವರ ಜೀವ ಅದವರ ದೇಹ ಈ ಸರಾಯು ನದಿಯಲ್ಲಿ ತೇಲ್ತಾ ಇತ್ತು ಅನ್ನೋದು ಈಗ ಕೂಡ ನಮಗೆ ಸಿಕ್ಕಿದಂಥ ಹಲವಾರು ಕರಸೇವಕರು ತಿಳಿಸಿದ್ದಾರೆ. ಬಹುಶಃ ಇಲ್ಲಿ ನೋಡ್ಬೋದು, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಜನರುಗಳು ಸರಾಯು ನದಿ ಹತ್ರ ಬರ್ತಾ ಇದ್ದಾರೆ, ಸಂತಸದಿಂದ ಬರ್ತಾ ಇದ್ದಾರೆ. ಬಂದು ಇಲ್ಲಿರುವಂಥ ದೋಣಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ನದಿಯಲ್ಲಿ ಸ್ನಾನ ಮಾಡೋದರ ಮುಖೇನ ಅವರು ಈ ಅಯೋಧ್ಯೆಯಲ್ಲಿ ಅವರ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ನಮ್ಮಂಥ ಹಿಂದೂ ಸಂಸ್ಕೃತಿಯವರಿಗೆ ಇದೊಂದು ದೊಡ್ಡದು ಇತಿಹಾಸವನ್ನು ತಿಳಿಸ್ತಾ ಇದೆ. ನಾವೆಲ್ಲರೂ ಕೂಡ ರಾಮ ಭಕ್ತರು. ಈ ಒಂದು ಅಯೋಧ್ಯೆಗೆ ಯಾರಾದರೂ ಬಂದರೂ ಕೂಡ ಬಹುಶಃ ಈ ಒಂದು ಸರಾಯು ನದಿಗೆ ಭೇಟಿಯನ್ನು ನೀಡ್ತಾರೆ. ಯಾಕಂದರೆ ಇದರದ್ದು ಇತಿಹಾಸವೇ ಅತಿ ದೊಡ್ಡದು. ಬಹುಶಃ ನಮ್ಗೆ ಕಾಣಿಸಿಗ್ತದೆ, ಬಹಳ ವಿಶಾಲವಾದಂಥ ಒಂದು ನದಿ. ಆ ಕಡೆ ಎರಡು ಬದಿಯಲ್ಲಿ ಕೂಡ ನಮಗೆ ಸೇತುವೆ ಕಾಣಸಿಗ್ತದೆ, ಬಹು ದೊಡ್ಡದಾದಂಥ ಸೇತುವೆ ಕೂಡ ಕಾಣಸಿಗ್ತದೆ ನಮಗೆ ಇಲ್ಲಿ. ಸೊ ಎಲ್ಲರನ್ನ ನಾವು ನೋಡ್ತಾ ಇದ್ದರೆ ಇವತ್ತಿಗೆ ರಾಮ ಜನ್ಮಭೂಮಿ ಭಾಳಷ್ಟು ಹಿಂದೂ ಸಂಸ್ಕೃತಿ ಸಂಸ್ಕಾರ ಹೊಂದಿದವರಿಗೆ ಪುಣ್ಯಭೂಮಿಯಾಗಿ ಕಾಣ್ತಾ ಇದೆ. ಇಲ್ಲಿ ಎಲ್ಲರ ಸರಾಯು ನದಿಯಲ್ಲಿ ತನ್ನ ಕಾಲವನ್ನು ಕಳೀತಾ ಇದ್ದಾರೆ. ಅದರ ಜೊತೆಗೆ ಈಗ ಇಲ್ಲಿ ದೋಣಿ ವಿಹಾರವನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ವೀಕ್ಷಕರೇ, ಆದಷ್ಟು ಬೇಗ ನೀವು ಕೂಡ ಅಯೋಧ್ಯೆಗೆ ಪಾದಾರ್ಪಣೆಯನ್ನು ಮಾಡಿ ಆಹ್ವಾನ ಕೊಡಿ. ಇಲ್ಲಿರುವಂಥ ಎಲ್ಲ ಪ್ರೇಕ್ಷಣೀಯ ಸ್ಥಳವನ್ನು ನೀವು ಕೂಡ ವೀಕ್ಷಿಸಬಹುದು. ತಿರುಮಲರಾಯಣ